ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಬೇಕಿತ್ತು. ಇನ್ನು ಎದ್ದು ಮುಖ ತೊಳ್ಕೊಂಡು ನಾನು ರೆಡಿಯಾಗಿ ತಿಂಡಿಗೆ ರೊಟ್ಟಿನ ಮಾಡಿಕೊಂಡೆ. ರೊಟ್ಟಿ ಜೊತೆಗೆ ಟೊಮೊಟೊಕಾಯಿ ಚಟ್ನಿನ ಮಾಡಿಕೊಂಡು ತಿಂಡಿ ಎಲ್ಲ ತಿಂತಾದ್ಮೇಲೆ ಒಂದು 10-11 ಗಂಟೆಗೆ ನೀರು ಬಂದಿತ್ತು. ನೀರೆಲ್ಲ ಎತ್ಕೊಂಡು ಮನೆ ಎಲ್ಲ ತುಂಬ ಮೆಸ್ಸಿಯಾಗಿತ್ತು, ಧೂಳೆಲ್ಲ ಇತ್ತು. ಹಾಗೆಯೇ ಕಿಚನ್ ಎಲ್ಲನೂ ಧೂಳೆಲ್ಲ ತೆಗ್ದು ಪಾತ್ರೆ ಎಲ್ಲ ಬೆಳಗಬೇಕಿತ್ತು. ಈ ಹಬ್ಬ ಹುಣ್ಣಿಮೆ ಬಂದರೆ ಹೆಣ್ಮಕ್ಳಿಗೆ ಇದೊಂಥರ ಕೆಲಸ. ಪ್ರತಿಯೊಂದು ಪಾತ್ರೆನೂ ತೊಳ್ದು ಧೂಳೆಲ್ಲ ತೆಗ್ದು ಎಲ್ಲನೂ ಮಾಡಬೇಕು. ಹಾಗಾಗಿ ಪಾತ್ರೆ ಎಲ್ಲನೂ ಬೆಳಗ್ಗೆ ತೊಳೆಯೋಣ ಅಂದ್ಬಿಟ್ಟೆಲ್ಲನೂ ತೆಗ್ದಾಕ್ತಾಯಿದ್ದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಟೊಮೊಟೊಕಾಯಿ ಚಟ್ನಿಗೆ ಅನ್ನ ಮಾಡಿಕೊಂಡು ಕಾಳನ್ನ ಬೇಯಿಸ್ಕೊಂಡಿದ್ದೆ. ಇನ್ನು ಅದಾದಮೇಲೆ ಎಲ್ಲನೂ ಬೆಳಗ್ಗೆ ತೊಳೆದು ಎಲ್ಲನೂ ಇಟ್ಟೆ. ಇನ್ನು ಒಂದೊಂದಾಗೆಲ್ಲನೂ ಜೋಡಿಸ್ಕೊಳ್ತಾ ಇದ್ದೆ. ಅದು ನೀರೆಲ್ಲ ಸೋರಕ್ಕಿಟ್ಟಿದ್ದೆ. ಅದಾದಮೇಲೆ ನಾನು ನೀಟಾಗಿ ಜೋಡಿಸ್ಕೊಂಡೆ. ಇನ್ನು ಹಾಗೆಯೇ ಸೀಬೆಕಾಯಿನ ತಿಂದ್ಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಜೋಡಿಸಿ ಮನೆ ಒರೆಸಿದೆ. ಇನ್ನು ಅಡುಗೆ ಮನೆ ರೆಡಿ ಆಯಿತು. ರೂಮು ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಹಾಲನ್ನು ಕೂಡ ಕ್ಲೀನ್ ಮಾಡಿಕೊಂಡು ರಾತ್ರಿ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾರು ಅನ್ನವನ್ನು ಊಟ ಮಾಡಿ ಜೀರಾ ವಾಟರ್ ಕುಡಿದು ಬುಕ್ ಓದಿ ಈ ದಿನ ಮುಗಿಸಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.